How much mark we should secure in KCT examinations in order to get ranking below 10,000, below 5,000 and 1,000. ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ಲರ್ನಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪುರುಷೋತ್ತಮ್. ಮಕ್ಕಳ ಈ ಒಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಪರ್ಟಿಕ್ಯುಲರ್ ಫಿಸಿಕ್ಸ್ ಸಬ್ಜೆಕ್ಟ್ನಲ್ಲಿ ಯಾವ್ಯಾವ ಥರ ವೆಯ್ಟೇಜ್ಗಳಿರುತ್ತೆ, ಯಾವ್ಯಾವ ಲೆಸನ್ಸ್ಗಳಲ್ಲಿ ಎಷ್ಟು ಮಾರ್ಕ್ಸ್ಗಳು ಕ್ವಶನ್ಸ್ಗಳು ಬರುತ್ತೆ, ಯಾವ್ಯಾವ ಲೆಸನ್ಸು ಎಷ್ಟು ಮಾರ್ಕ್ಸ್ಗಳು ಬರುತ್ತೆ, ಆ್ಯಂಡ್ ಯಾವ ಲೆಸನ್ಸ್ಗಳು ನಿಮಗೆ ಕಷ್ಟ ಅನಿಸುತ್ತೆ, ಯಾವ ಲೆಸನ್ಸ್ಗಳು ಮಾಡ್ರೇಟ್ ಆ್ಯಾವ್ರೇಜ್ ಇರುತ್ತೆ, ಆ್ಯಂಡ್ ಯಾವ ಲೆಸನ್ಸ್ಗಳು ಈಸಿ ಇರುತ್ತೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾರಾದರೂ ಮಕ್ಕಳು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಗೊತ್ತಿರುತ್ತೆ ಮಕ್ಕಳ, ನಿಮಗೆ ಒನ್ಸ್ ಆಫ್ಟರ್ KCT ಎಕ್ಸಾಮಿನೇಷನ್ಸ್ ನಿಮ್ಗೆ ರ್ಯಾಂಕಿಂಗ್ ಕೊಡಬೇಕಂತ ಹೇಳಿದ್ರೆ ದೇ ವಿಲ್ ಕನ್ಸಿಡರ್ ಬೋತ್ ಯುವರ್ KCT ಎಕ್ಸಾಮಿನೇಷನ್ಸ್ ಮಾರ್ಕ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ಸ್ 50% ಆ್ಯಂಡ್ 50%. ನೀವೇನಾದರೂ ಬೋರ್ಡ್ ಎಕ್ಸಾಮ್ನ ಚೆನ್ನಾಗಿ ಮಾಡಿಲ್ಲ ಅಂದರೆ ಯು ಡೋಂಟ್ ನೀಡ್ ಟು ವರಿ. ನಿಮ್ಮ ಫ್ರೆಂಡ್ಸ್ಗಳ ಹತ್ರ ನೀವು ಡಿಸ್ಕಷನ್ ಮಾಡಬೇಕಾದ್ರೆ ಮಾತಾಡಿರ್ತೀರ, ನಾನು ಡೆರಿವೇಷನ್ಸ್ ಮಾಡೋಕ್ಕಾಗಿರಲ್ಲ, ಹಾಫ್ ನ್ಯೂಮರಿಕಲ್ ಮಾಡೋಕ್ಕಾಗಿರಲ್ಲ. ಪರ್ಟಿಕ್ಯುಲರ್ಲಿ ಫಿಸಿಕ್ಸಲ್ಲಿ ಈ ಬೋರ್ಡ್ ಎಕ್ಸಾಮಿನೇಷನಲ್ಲಿ ನಿಮಗೆ MCQs, ಫಿಲ್ ದಿ ಬ್ಲ್ಯಾಂಕ್ಸ್ ಆ್ಯಂಡ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಎಲ್ಲ ಈಸಿ ಇತ್ತು. ಬಟ್ MCQ ನ್ಯೂಮರಿಕಲ್ಸಲ್ಲಿ ಏನು ಮಾಡಿದ್ದ, ಒಂದು ಸ್ವಲ್ಪ ಕ್ವಶನ್ಸ್ಗಳನ್ನ ಟ್ವಿಸ್ಟ್ ಮಾಡಿದ್ದ. ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ನೀವು ಡಿಸ್ಕಷನ್ ಮಾಡಿರ್ತೀರ ಮೇ ಬಿ. ನನಗೆ 5, 10, 15 ಮಾರ್ಕ್ಸ್ ಕಡಿಮೆ ಬರ್ಬೋದು, 20 ಮಾರ್ಕ್ಸ್ ಕಡಿಮೆ ಬರ್ಬೋದು ಅಂತ. ನೀಡ್ ನಾಟ್ ಟು ವರಿ. ಆ ಮಾರ್ಕ್ಸ್ನ ನೀವು KCT ಎಕ್ಸಾಮಿನೇಷನ್ಸಲ್ಲಿ ತಗೋಬೋದು. ಜಸ್ಟ್ ನೀವು 15 to 20 ಮಾರ್ಕ್ಸ್ ಲಾಸ್ ಆಗಿದೆ ಬೋರ್ಡ್ ಎಕ್ಸಾಮಿನೇಷನಲ್ಲಿ. ಇಯರ್ ಇಫ್ ಯು ಟ್ರೈ ಟು ಗೆಟ್ 4 to 5 ಎಕ್ಸ್ಟ್ರಾ ಮಾರ್ಕ್ಸ್, ಇಟ್ ವಿಲ್ ಗೆಟ್ ಬ್ಯಾಲೆನ್ಸ್ಡ್ ವಿತ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸ್. ಅರ್ಥ ಆಯ್ತಾ? ದಟ್ ನಿಮ್ಗೆ ಇನ್ನೂ ಕಾಲ ಮಿಂಚಿಲ್ಲ. ನೀವು ಈಸಿಯಾಗಿ ಆ ಮಾರ್ಕ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಫಿಸಿಕ್ಸ್ನಲ್ಲಿ. ನೋಡೋಣ ಮಕ್ಕಳ, ಇವಾಗ ನಾನು ಪರ್ಟಿಕ್ಯುಲರ್ಲಿ ಐ ಆಮ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ಫಿಸಿಕ್ಸಲ್ಲಿ ನಿಮಗೆ ಸೆಕೆಂಡ್ PUC ಲೆಸನ್ಸ್ಗಳನ್ನ ಫಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಆ್ಯಂಡ್ ದೆನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಫಸ್ಟ್ PU ಲೆಸನ್ಸ್. ಅದಕ್ಕಿಂತ ಮುಂಚೆ ನಾನು ನಿಮಗೆ ಟು ಬಿ ಇನ್ ಸೇಫರ್ ಸೈಡ್ ಎಷ್ಟು ಮಾರ್ಕ್ಸ್ ನೀವು ತೆಗೆದ್ರೆ ಈಸಿ ಆಗುತ್ತೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ನೋಡಿ ಮಕ್ಕಳ, ನಿಮಗೆ ಫಿಸಿಕ್ಸ್ 60 ಮಾರ್ಕ್ಸು, ಕೆಮಿಸ್ಟ್ರಿ 60 ಮಾರ್ಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ 60 ಮಾರ್ಕ್ಸ್ ಇರುತ್ತೆ. ನೀವು ಈಚ್ ಸಬ್ಜೆಕ್ಟಲ್ಲಿ ಅಟ್ಲೀಸ್ಟ್ ಟ್ರೈ ಟು ಗೆಟ್ 30+. 30++30++30+, ಆಲ್ಮೋಸ್ಟ್ ನಿಮಗೆ 90+ ಮಾರ್ಕ್ಸ್ ಬಂದರೆ ಯು ವಿಲ್ ಬಿ ಇನ್ ಆಲ್ವೇಸ್ ಸೇಫರ್ ಸೈಡ್. ನಿಮಗೆ ವಿತಿನ್ 10,000 ರ್ಯಾಂಕ್ ಬರೋ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಅದಾಯ್ತಾ? ಅದಕ್ಕೋಸ್ಕರ ನಿಮ್ಮ ಫಿಸಿಕ್ಸಲ್ಲಿ ಇವಾಗ 60 ಮಾರ್ಕ್ಸಲ್ಲಿ ಅಟ್ಲೀಸ್ಟ್ ಟ್ರೈ ಟು ಗೆಟ್ 30-35+ ಮಾರ್ಕ್ಸ್. ಇಲ್ಲ ಸರ್, ನಾನು ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ಅಟ್ಲೀಸ್ಟ್ ಇಲ್ಲ ನಾನು 5,000 ರ್ಯಾಂಕಿಂಗ್ ಒಳಗಡೆ ಬರಬೇಕಂತ ಹೇಳಿದ್ರೆ ನೀವು 35+ ಮಾರ್ಕ್ಸ್ ತೆಗಿಬೇಕಾಗುತ್ತೆ. 35+ ಮಾರ್ಕ್ಸ್ ತೆಗೆದ್ರೆ ನೀವು ವಿತ್ ರ್ಯಾಂಕಿಂಗು 5,000 ಒಳಗಡೆ ಬರೋ ಎಲ್ಲ ಚಾನ್ಸಸ್ ಇರುತ್ತೆ. ಇಲ್ಲ ಸರ್, ನಾನು ಇನ್ನೂ ಜಾಸ್ತಿ ಓದಿದ್ದೀನಿ, ನಾವು NCERT ಬುಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ, ಥಿಯರಿ ಎಲ್ಲ ನನಗೆ ಅರ್ಥ ಆಗಿದೆ, ನ್ಯೂಮರಿಕಲ್ಸ್ ಐ ಕುಡ್ ಏಬಲ್ ಟು ಸಾಲ್ವ್ ಆಲ್ ದ ನ್ಯೂಮರಿಕಲ್ಸ್ ಫ್ರಮ್ ಆಲ್ ದಿ ಲೆಸನ್ಸ್, ಐ ಥರೋಡ್ ವಿತ್ ಆಲ್ಮೋಸ್ಟ್ ಈವನ್ ಫಸ್ಟ್ PUC ಸಿಲೆಬಸ್ ಆಲ್ಸೋ ಅಂತ ಹೇಳಿದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ಆರ್ ಎಲ್ಸ್ ರ್ಯಾಂಕಿಂಗ್ ಬಿಲೋ 1,000 ಆಲ್ಸೋ. ನಾನು ನಿಮಗೆ ಐ ಯೂಸ್ ಟು ಗಿವ್ ಟಿಪ್ಸ್. ನಿಮಗೆ ಬಿಲೋ 1,000 ಯಾವ ಥರ ಬರಬೇಕಂತ ನಾನು ಲಾಸ್ಟ್ ಮೂಮೆಂಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಟಿಪ್ಸ್ ಮಾಡ್ಕೊಡ್ತೀನಿ. ಟಿಪ್ಸ್ ಐ ವಿಲ್ ಶೇರ್. ಇವಾಗ ಲೆಸನ್ ವೈಸು ಅನಲೈಸ್ ಮಾಡೋಣ. ನೋಡಿ ಮಕ್ಕಳ, ಸೆಕೆಂಡ್ PUCಲಿ ಫಸ್ಟ್ ಲೆಸನ್ ಬಂದುಬಿಟ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಅದರಲ್ಲಿ ನಿಮಗೆ 4 to 5 ಕ್ವಶನ್ಸ್ಗಳು ಬರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್ ಆ್ಯಸ್ ಯು ನೋ ಆಲ್ರೆಡಿ. ಟೋಟಲ್ 5 ಮಾರ್ಕ್ಸ್ ಬರುತ್ತೆ ಆ ಲೆಸನ್ಸಲ್ಲಿ. ಸೆಕೆಂಡ್ ಲೆಸನ್ ಬಂದುಬಿಟ್ಟು ನಿಮಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ದಟ್ ಲೆಸನ್ ಕ್ಯಾರೀಸ್ 2 ಮಾರ್ಕ್ಸ್. Current electricity carries 6 marks, the most important lesson, current electricity. Moving charges and magnetism 5 marks. Magnetism and matter 2 marks. Electromagnetic induction 2 marks. Alternating current 4 marks. Electromagnetic waves 1 mark. Ray optics and optical instruments 5 marks. Wave optics 3 marks. Dual nature of radiation and matter 3 marks. Atom 2 marks. Nuclei 2 marks. And last semiconductor electronics 3 marks. ಮಕ್ಕಳ, ಈ 14 ಲೆಸನ್ಸ್ಗಳಲ್ಲಿ ನಾನು ಗ್ರೀನ್ ಶೇಡ್ ಮಾಡಿದ್ದೀನಲ್ಲ ನೋಡಿ. ಫಸ್ಟ್ ಲೆಸನ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಥರ್ಡ್ ಲೆಸನ್ ಕರೆಂಟ್ ಎಲೆಕ್ಟ್ರಿಸಿಟಿ, ಫೋರ್ತ್ ಲೆಸನ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಸೆವೆಂತ್ ಲೆಸನ್ ಆಲ್ಟರ್ನೇಟಿಂಗ್ ಕರೆಂಟ್, ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಯು ಶುಡ್ ನೆವರ್ ಮಿಸ್ ದೀಸ್ ಲೆಸನ್ಸ್. ಈ ಲೆಸನ್ಸ್ ನೀವು ಕಂಪ್ಲೀಟಾಗಿ ನಾನು ಹೇಳಿದ್ನಲ್ಲ, ಬಿಲೋ 10,000 ರ್ಯಾಂಕಿಂಗ್ ಬರಲೇಬೇಕು ಅಂತ ಹೇಳಿದ್ರೆ ಯು ಮಸ್ಟ್ ರೀಡ್ ಆಲ್ ದೀಸ್ ಲೆಸನ್ಸ್ ಅಲಾಂಗ್ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಅರ್ಥ ಆಯ್ತಾ? ಆ್ಯಂಡ್ ಆಲ್ಸೋ ಯು ಮಸ್ಟ್ ಅಟೆಂಡ್ ಇವನ್ ಮಾರ್ಕ್ ಟೆಸ್ಟ್ ಆಲ್ಸೋ. ನಿಮಗೆ 10,000 ಟು ಬಿ ಸೇಫರ್ ಸೈಡಲ್ಲಿ 10,000 ಒಳಗಡೆ ರ್ಯಾಂಕ್ ಬರಬೇಕಂತ ಹೇಳಿದ್ರೆ ಈ ಒಂದು 5 ಲೆಸನ್ಸ್ಗಳನ್ನ ನೀವು ಮಿಸ್ ಮಾಡಬೇಡ್ದು. ಇಲ್ಲ ಸರ್, ನಮಗೆ 10,000 ರ್ಯಾಂಕಿಂಗ್ ಮೇಲೆ ಬರಬೇಕು, ಬಿಲೋ 5,000 ಬರಬೇಕಂದ್ರೆ ಏನು ಮಾಡಬೇಕು ನೀವು? ಅಪಾರ್ಟ್ ಫ್ರಮ್ ದೀಸ್ ಲೆಸನ್ಸ್ ಯು ಮಸ್ಟ್ ಆಲ್ಸೋ ಕಾನ್ಸಂಟ್ರೇಟ್ ಸೆಕೆಂಡ್ ಲೆಸನ್, ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ವೇವ್ ಆಪ್ಟಿಕ್ಸ್, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್, ಆಟಮ್ಸ್, ನ್ಯೂಕ್ಲಿಯೈ ಆ್ಯಂಡ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಅಷ್ಟು ಲೆಸನ್ ಜೊತೆ ಇಷ್ಟು ಲೆಸನ್ಸ್ ಕೂಡ ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಕ್ಯಾನ್ ಸ್ಕೋರ್ 35 to 40 ಮಾರ್ಕ್ಸ್ ಔಟ್ ಆಫ್ 60 ಇನ್ ಫಿಸಿಕ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಂದ್ಬಿಟ್ಟು ನಿಮ್ಗೆ ಆ್ಯಕ್ಚುಲಿ ದ ವೆರಿ ಸ್ಮಾಲೆಸ್ಟ್ ಲೆಸನ್ ಇನ್ ಫಿಸಿಕ್ಸ್. ಅದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ 1 ಮಾರ್ಕ್ ಬರುತ್ತೆ. 1 ಮಾರ್ಕ್ಸು ಪರ್ಟಿಕ್ಯುಲರ್ಲಾಗಿ ರಿಲೇಟೆಡ್ ಟು ಯೂಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸಚ್ ಆಸ್ ಇನ್ಫ್ರಾರೆಡ್ ರೇಸ್, ಎಕ್ಸ್ ರೇಸ್, UV ರೇಸ್,
ಅದ್ರ ಬಗ್ಗೆ ಒಂದು ಕ್ವಶನ್ಸ್ಗಳು ಕೇಳ್ಬೋದು. ನೆಕ್ಸ್ಟು ಫಸ್ಟ್ ಪಿ ಯು ಲೆಸನ್ಸ್ಗಳು ತಗೊಳ್ಳೋ ಅಂತ ಹೋದರೆ ನಿಮಗೆ ಫಸ್ಟ್ ಪಿ ಯು ಸಲಿ ಸೊ ನಿಮಗೆ ಟೋಟಲಿ 1 2 3 4 5 6 7 8 9 10 11 12 13 14 ಎಲ್ಲರೂ ಕೂಡ ನಿಮಗೆ 14 ಲೆಸನ್ಸಲ್ಲಿ ಬರುತ್ತೆ. ಇದರಲ್ಲಿ ನಿಮಗೆ ಇದೇ ಇಂಪಾರ್ಟೆಂಟ್ ಲೆಸನು ಅದೇ ಇಂಪಾರ್ಟೆಂಟ್ ಲೆಸನ್ ಅಂತ ಹೇಳೋಕ್ಕಾಗಲ್ಲ. ಸೊ ಮಾರ್ಕ್ಸ್ಗಳನ್ನ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಿದ್ದಾನೆ. ಇನ್ ಈಚ್ ಲೆಸನ್ಸ್ ಸೊ ನಿಮಗೆ ಮ್ಯಾಕ್ಸಿಮಮ್ ಒಂದು ಕ್ವಶನ್ಸ್ ಬರುತ್ತೆ ಅಷ್ಟೇ. ಸೊ ಪರ್ಟಿಕ್ಯುಲರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ಸ್ ವಿಲ್ ಗೆಟ್ 2 ಮಾರ್ಕ್ಸ್ ಆ್ಯಂಡ್ ಆಲ್ ಅದರ್ ಲೆಸನ್ ಕ್ಯಾರೀಸ್ 1 ಮಾರ್ಕ್ಸ್. ಸೊ ಇನ್ನೊಂದು ಮಕ್ಕಳ ಸೊ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ ಮತ್ತು ಫಸ್ಟ್ ಪಿ ಯು ಸಿ ಸಿಲೆಬಸ್ನ ವೆಯ್ಟೇಜ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ ಯು ಮಸ್ಟ್ ರೀಡ್ ಫಸ್ಟ್. ಅರ್ಥ ಆಯ್ತಾ? ಸೊ ಯಾರಾದರೂ ನಿಮಗೆ 10,000 ರ್ಯಾಂಕಿಂಗ್ ಒಳಗಡೆ ಬರಬೇಕು ಅಂತ ಹೇಳಿದ್ರೆ ನೀವು ಕಂಪ್ಲೀಟಾಗಿ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಸೊ ನಿಮಗೆ ಔಟ್ ಆಫ್ 60 ಕ್ವಶನ್ಸ್ ಅಂತ ಹೇಳ್ತೀನಲ್ಲ, ಸೊ 60 ಕ್ವಶನ್ಸಲ್ಲಿ ನಿಮಗೆ 15 ಕ್ವಶನ್ಸ್ ಬಂದ್ಬಿಟ್ಟು ಫಸ್ಟ್ ಪಿ ಯು ಸಿಯಿಂದ ಬರುತ್ತೆ, ಇನ್ನು 45 ಕ್ವಶನ್ಸ್ಗಳು ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಪಿ ಯು ಸಿಯಿಂದ ಬರುತ್ತೆ. ಸೊ ನೀವು ಆಲ್ರೆಡಿ ಯು ಆರ್ ವೆರಿ ಫೆಮಿಲಿಯರ್ ಟು ಸೆಕೆಂಡ್ ಪಿ ಯು ಸಿ ಸಿಲೆಬಸ್ ಆ್ಯಂಡ್ ಕಾನ್ಸೆಪ್ಟ್ಸ್. ಸೊ ಫಸ್ಟ್ ಯು ಟ್ರೈ ಟು ಫಿನಿಶ್ ಸೆಕೆಂಡ್ ಪಿ ಯು ಸಿ ಸಿಲೆಬಸ್. ಸೊ ನಿಮಗೆ 15 ಮಾರ್ಕ್ಸು ನಿಮಗೆ ಫಸ್ಟ್ ಪಿ ಯು ಸಿ ಸಿಲೆಬಸ್ಸಿಂದ ಬರುತ್ತೆ, 45 ಮಾರ್ಕ್ಸ್ ನಿಮಗೆ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ಸಿಂದ ಬರುತ್ತೆ. ಸೊ ಹೇಳಿದ್ನಲ್ಲ ಮಕ್ಕಳ, ಇಲ್ಲ ಸರ್ ನಾನು 10,000 ರ್ಯಾಂಕಿಂಗ್ ಒಳಗಡೆ ಬರಬೇಕಂತ ಹೇಳಿದ್ರೆ ನೀವೇನು ಮಾಡಬೇಕು, ಯು ಆರ್ ನಾಟ್ ಸಪೋಸ್ ಟು ಲೀವ್ ಎನಿ ಲೆಸನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಗ್ರೀನ್ ಕಲರ್ ಇದೆ, ರೆಡ್ ಕಲರ್ ಇದೆ, ಯು ಆರ್ ನಾಟ್ ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಯು ಮಸ್ಟ್ ರೀಡ್ ಈಚ್ ಆ್ಯಂಡ್ ಎವ್ರಿ ಲೆಸನ್ಸ್. ಅಲ್ಲಂಗೆ ಅದ್ರ ಜೊತೆ ಸೊ ನೀವು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಸೊ NCERT ಬುಕ್ಸು, ಮಾರ್ಕ್ ಟೆಸ್ಟು, ಪ್ರೀವಿಯಸ್ ಇಯರ್ ಪೇಪರ್ಸ್, ಸ್ಟಡಿ ನೋಟ್ಸ್ ಇವೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ದೋಸ್ ವಾಂಟ್ಸ್ ಟು ಗೆಟ್ ರ್ಯಾಂಕಿಂಗ್ ಬಿಲೋ 1000.